एंशिएंट टाइम्स का सबका फिर से स्वागत है। मैं इब्राहिम आपके साथ। इस वक्त हम मौजूद हैं बेंगलुरु शहर के हेगड़े नगर में, अली मस्जिद केजीएन लेआउट में। हेगड़े नगर में जो है दावत ईद का एक प्रोग्राम रखा गया है, जहां दोस्तों बहुत ही बेहतरीन तरीके से जो है ये प्रोग्राम को ऑर्गेनाइज किया है, जिसमें कांग्रेस की जो माइनॉरिटी डिपार्टमेंट है हेगड़े नगर का, उन्होंने जो है कांग्रेस के तमाम लीडरों को यहाँ पर बुलाया है और हिंदू और मुसलमान दोनों ने मिलकर एक साथ जो है दावत ईद का ये प्रोग्राम किया है, जिसमें बेहतरीन बिरयानी जो है पकाई गई थी और तमाम यहाँ के जो है बेस्कॉम के डिपार्टमेंट हो, चाहे बीबीएमपी डिपार्टमेंट हो, पुलिस डिपार्टमेंट हो, कांग्रेस की लीडर्स हो, खास करके हेगड़े नगर के जो वार्ड है, हेगड़े नगर का जो इलाका है, उस इलाके के जो है तमाम कांग्रेस के लीडर भी जो है इसमें मौजूद है। बेहतरीन अंदाज से ये दावत को की गई थी, एक अमन का पैगाम जो है यहाँ पर दिया गया है और यहाँ के जिम्मेदारों ने ये बताया कि चाहे जो भी हो जाए, हिंदू और मुसलमान सब जो है एक है और एक बनकर ही जो है रहेंगे। और ये भी इन्होंने कहा कि हेगड़े नगर की खासकर जो कांग्रेस के लीडर्स हैं, इसमें मुसलमान भी है और हिंदू भी है, कभी इन्होंने किसी भी तरह का जो है डिफरेंशिएट नहीं किया इन दोनों के बीच में। तो आइए हम आपको दिखाते हैं कुछ तस्वीरें, देखिए किस तरह से जो है हेगड़े नगर में हेगड़े नगर कांग्रेस की माइनॉरिटी टीम ने जो है एक बेहतरीन दावत ईद का इंतजाम यहाँ पर किया है। ಬಂದಿರಂತ ಬೇಟೆಂದ್ರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಇನ್ನೊಬ್ಬ ನಮ್ಮ ತಂದೆ ಸಮಾನರಾದಂಥ ಶ್ರೀರಣ್ಣವರು ಕುವೆಂಪುನಗರ ಬ್ಲಾಕ್ ಅಧ್ಯಕ್ಷರು, ಅದೇ ರೀತಿಯಾಗಿ ಇನ್ನೊಬ್ಬ ನಮ್ಮ ಈ ಭಾಗದ ಅಧ್ಯಕ್ಷರಾದಂಥ ವಾರ್ಡ್ನ ಅಧ್ಯಕ್ಷರಾದಂಥ ಅರುಣ್ ಗೌಡ್ರು, ಅದೇ ರೀತಿ ಇನ್ನೊಬ್ಬ ಯುವ ಕಾಂಗ್ರೆಸ್ನ ಮುಖಂಡರಾದಂಥ ಅಕ್ಬರ್ ಅವರು, ಅದೇ ರೀತಿ ಇನ್ನೊಬ್ಬ ನಮ್ಮ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂಥ ನಿಮಿಷದ್ ಭೈ ಅವರು, ಅದೇ ರೀತಿ ಯುವ ಮುಖಂಡರಾದಂಥ ನಮ್ಮ ಸ್ನೇಹಿತರಾದಂಥ ಮಹೇಶ್ ಅವರು, ಅದೇ ರೀತಿ ಅಲ್ಪಸಂಖ್ಯಾತ ಘಟಕದ ಬ್ಲಾಕ್ ಅಧ್ಯಕ್ಷರಾದಂಥ ಜಾಫರ್ ಅವರು, ಅದೇ ರೀತಿ ಇನ್ನೊಬ್ಬ ಪಕ್ಕದ ವಾರ್ಡಿನ ಅಧ್ಯಕ್ಷರಾದಂಥ ಸೀನಣ್ಣವರು, ಅದೇ ರೀತಿ ನಮ್ಮ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥರಾದ ಒಂದು ವಾರ್ಡಿಗೆ ನಮ್ಮ ನವಾಜ್ ಭೈ ಅವರು, ಅದೇ ರೀತಿ ನಮ್ಮ ಇನ್ನೊಬ್ಬರು ರಿಯಾಜ್ ಅವರು ನಮ್ಮ ಸ್ನೇಹಿತರು, ಅದೇ ರೀತಿ ಇನ್ನೊಬ್ಬ ಪಕ್ಕದ ವಾರ್ಡಿನ ಸಿರಾಜ್ ಭೈ ಅವರು ಹಿರಿಯ ಕಾಂಗ್ರೆಸ್ನ ಮುಖಂಡರು ಮತ್ತು GCC ಪ್ರಧಾನ ಕಾರ್ಯದರ್ಶಿಗಳು GCCಯಲ್ಲಿ, ಅದೇ ರೀತಿ ಇನ್ನೊಬ್ಬ ನಮ್ಮ ಭರ್ತರ್ ಭೈ ಅವರು ಉದ್ಯಮಿಗಳಾಗಿ ಈ ಭಾಗದಲ್ಲಿ ಬಹಳಷ್ಟು ಜನಕ್ಕೆ ಸಹಾಯ ಮಾಡಿಕೊಂಡು ಬಂದು ಅವರು ಗುರುತಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬ
ನಮ್ಮ ಲೇಬರ್ ಸೆಲ್ನ ಕಾನ್ಸ್ಟಿಟ್ಯೂನ್ಸಿ ಪ್ರೆಸಿಡೆಂಟ್ ಆದಂಥ ಭಾಷಾ ಬೈ ಕೂಡ ಅವರು ಇದ್ದಾರೆ. ಇನ್ನೊಬ್ಬ ನಮ್ಮ ಹಿರಿಯರು ಕಾಂಗ್ರೆಸ್ನ ಮುಖಂಡರಾದಂಥ ಹೆಗಡೆ ನಗರದ ನಮ್ಮ ಚಂದ್ರೇಗೌಡರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಕೊಡೋಣ. ಆಮೇಲೆ ಇದು ಎಲ್ಲದಕ್ಕಿಂತ ಮೀರಿ ಈ ಭಾಗದ ಈ ಒಂದು ಇವತ್ತಿನ ಔತಣಕೂಟ ಅಂದರೆ ಸೌಹಾರ್ದ ರೀತಿಯಲ್ಲಿ, ಅಂದರೆ ಸೆಕ್ಯುಲರ್ ಒಂದು ಟಿಫನ್ ಅಥವಾ ಊಟ ಅಂತ ಹೇಳ್ತೀವಿ, ಅದನ್ನು ಆಯೋಜನೆ ಮಾಡಿರುವಂಥ ಲೇಟಾಗಿ ಈಗಷ್ಟೇ ಆಗಮಿಸಿದಂಥ ನಮ್ಮ ಸ್ನೇಹಿತರು ಕಾಂಗ್ರೆಸ್ನ ಯುವ ಮುಖಂಡರು ಆದಂಥ ವಸೀಂ ಅವ್ರು ಬಂದಿದ್ದಾರೆ. ಬೆಳ್ಳಳ್ಳಿ ವಸೀಂ ಅಂತಲೇ ಅವ್ರಿಗೆ ಚಿರಪರಿಚಿತ ಅವ್ರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರೋಣ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇನ್ನೊಬ್ಬ ನನ್ನ ಸ್ನೇಹಿತರು, ನನ್ನ ಸಂಪೂರ್ಣವಾದ ಜವಾಬ್ದಾರಿ ನನಗಿಂತ ಗೊತ್ತಿಲ್ಲಕ್ಕಿಂತ ಹೆಚ್ಚಾಗಿ ಇರುವಂಥ ನಮ್ಮ ಮುಬಾರಕ್ ಖಾನ್ ಅವರು ಕೂಡ ಇಲ್ಲಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಒಂದು ಸಭೆಯಲ್ಲಿ ಔತಣಕೂಟ ಎಲ್ಲ ಜಾತಿ ಧರ್ಮಗಳನ್ನ ಸೇರಿಸಿ ಅಲ್ಪಸಂಖ್ಯಾತ ಘಟಕದಿಂದ ಈ ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಇನ್ನೊಬ್ಬರ ಸಹಾಯನ ಪಡೆಯದೆ ಈ ಒಂದು ಕಾರ್ಯಕ್ರಮನ ಮಾಡಿದರೆ ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲೇ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲೇ ಮೊದಲನೇ ಬಾರಿಗೆ ನಡೆದಿರುವಂಥದ್ದು. ಅದಕ್ಕಾಗಿ ನಮ್ಮ ಕಾಂಗ್ರೆಸ್ನ ಎಲ್ಲ ನಮ್ಮ ನಾಯಕರ ಪರವಾಗಿ ಅವರಿಗೆ ಅಭಿನಂದನೆ. ಇದು ಮೊದಲನೇ ಬಾರಿಗೆ ಆಗಿರೋಂಥ ವಿಚಾರ. ಇದಕ್ಕೆ ಈ ಥರ ಎಲ್ಲ ಕಡೆನೂ ಆಗ್ತಾ ಇರಬೇಕು. ಅವರು ಸ್ವಯಂ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ನಾವು ಇನ್ನೊಬ್ಬರಿಗೆ ನಾವು ತಾಕತ್ತಾಗಿ ನಿಂತ್ಕೊಂಡಿದ್ದೀವಿ ಅನ್ನೋದು ಕೂಡ ಭಾಸರಿ. ಇನ್ನೊಬ್ಬ ನಮ್ಮ ಮಾಜಿ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಬ್ಯಾಟನ್ಪುರ ಕ್ಷೇತ್ರ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೊಡೋಣ. ಈ ರೀತಿಯಾಗಿ ಹೆಚ್ಚೆಚ್ಚಾಗಿ ಇದಕ್ಕಿಂತ ಇನ್ನೂ ಒಂದು ಪಟ್ಟು ಎಕ್ಸ್ಟ್ರಾ ಬೇರೆ ವಾರ್ಡ್ಗಳಲ್ಲೂ ಕೂಡ ಈ ಕಾರ್ಯಕ್ರಮಗಳು ಆಗಬೇಕು. ಆಗೋದ್ರ ಮುಖಾಂತರವಾಗಿ ನಾವು ಸದೃಢವಾಗಿದ್ದೀವಿ, ನಾವು ತಾಕತ್ತಾಗಿದ್ದೀವಿ ಅನ್ನೋದನ್ನ ತೋರಿಸ್ಕೊಳೋದಕ್ಕೆ ಇನ್ನೊಬ್ಬರಿಗೆ ಇದು ಒಂದು ವೇದಿಕೆ ಆಗಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಎಲ್ಲ ನಮ್ಮ ಅಲ್ಪಸಂಖ್ಯಾತ ಘಟಕದ ಮುಖಂಡರುಗಳಿಗೆ, ನನ್ನ ಸ್ನೇಹಿತರುಗಳಿಗೆ ಅಭಿನಂದನೆ. ಜೊತೆಗೆ ನಮ್ಮ ಜಯಗೋಪಾಲ್ ಅಣ್ಣವ್ರ ಕಡೆಯಿಂದ ಕೂಡ, ನಮ್ಮ ಸೀನಣ್ಣವ್ರ ಕಡೆಯಿಂದ, ನಮ್ಮ ಇನ್ನೊಬ್ಬ ನಮ್ಮ ಅರುಣ್ ಗೌಡ್ರ ಕಡೆಯಿಂದ, ಮಹೇಶ್ ಗೌಡ್ರ ಕಡೆ, ಎಲ್ಲ ನಮ್ಮ ಜಾಫರ್ ಕಡೆಯಿಂದ ಈ ಒಂದು ವಿಚಾರ ಹೇಳೋಕ್ಕೆ ಮತ್ತು ಹಂಚ್ಕೊಳ್ಳೋಕ್ಕೆ ನಾನು ಖುಷಿಯಾಗಿ ಆಗ್ತಾ ಇದೆ. ಇದು ಇನ್ನು ಮುಂದೇನೂ ಕೂಡ ಈ ಥರದ ಕೆಲಸಗಳು ಇನ್ನು ಮುಂದೆ ಬೇರೆ ಕಡೆನೂ ಆಗಬೇಕು. ಅದಕ್ಕೆ ನಮ್ಮ ಇಬ್ಬರು ಬ್ಲಾಕ್ ಅಧ್ಯಕ್ಷರುಗಳು ಇದಕ್ಕೆ ಸ್ವಲ್ಪ ಒತ್ತು ಕೊಡಬೇಕು, ಎಲ್ಲರನ್ನೂ ಮೇಲಕ್ಕೆ ತರೋಂಥ ಒಂದು ಯೋಚನೆ ಮಾಡಬೇಕು ಅಂತ ಅವರಲ್ಲೂ ನಾನು ಮನವಿ ಮಾಡ್ತಾ, ನನಗೆ ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟು ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಅಭಿನಂದಿಸ್ತಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತಾಡ್ತೀನಿ. अस्सलाम वालेकुम रहमतुल्लाहि व बरकातहू। मेरा नाम जमशेद खान है, मैं माइनॉरिटी वार्ड प्रेसिडेंट हूँ। कृष्ण बिरागवाड़ा बैटनपुरा क्षेत्र के तनी चंद्रा वार्ड जक्कुर वार्ड के सारा हिंदू भाइयों को, मुसलमान जितने भी कांग्रेस के लीडर्स, मुस्लिम लीडर्स हैं, उनके तरफ से हमारा जो हिंदू भाई हैं वो जितने भी कांग्रेस के लीडर्स हैं उनको पूरे को मुसलमानों की तरफ से रमजान के खुतबे की दावत, और दावत बहुत जबरदस्त हुई। और जितने को भी हमें बोला था उतने हिंदू मुसलमान भाई हमारा साथ दिया और हमारी बात को इज्जत दे के पूरा निकल के आको खाना खा लो, खुश होकर निकल होगा। मैं समझता हूँ कि ऐसा पूरा हिंदुस्तान में, पूरे कर्नाटका में ऐसा मेल मिलाप हिंदू मुस्लिम भाई सब एक रहना। अगरचे ये संदेश जो हमें दे रहे हैं ये हमारा वास्ते नहीं, ये पार्टी का क्या भी इसमें ये नहीं है मसला। हम संदेश दे रहे हैं हिंदू मुस्लिम सिख ईसाई सब भाई भाई सब मिलकर खुश रहना, हिंदुस्तान में कोई भेदभाव नहीं रहना। इस वास्ते हम एक ये दूसरी बार हमें शुरू करने की दावत किया। पहली बार भी करे सक्सेस हुआ और दूसरी बार भी जो हमें करे वो सक्सेस हुआ। तो इंशाअल्लाह आज के बाद जितने भी मुसलमान भाई यहाँ से और हिंदू भाई यहाँ से गुजारिश है कि हर जगह ऐसा संदेश भेजो और ये इस वीडियो को इतना जारी करो कि पूरे हिंदुस्तान के अंदर अमन होना और अमन के संगत खुशी होना, और हर कोई अपने आप को मैं बड़ा तू बड़ा ऐसा कोई मसला नहीं है। सब इंसानियत था, हिंदू भी इंसान है, मुसलमान भी इंसान है। इंसानियत को हमें आगे रखे, कोई भी काम करना, हम ऐसा काम नहीं करना कि मुसलमानों का नाम खराब हो, ये मुसलमानों को तरफ से गैर कौमों को तकलीफ हो, ऐसा कोई काम नहीं करना, ऐसा कोई संदेश नहीं देना। हमें जो भी करना काम है हिंदू भाई हमारे काम को देखो खुश होना और हमारे अमल को देखो ಎಲ್ಲ ನಮ್ಮ ಬ್ಯಾಟರಾಂಪುರ ಕ್ಷೇತ್ರದ ಲೀಡರ್ಸ್ಗಳಿಗೆ ಎಲ್ಲರಿಗೂ ಒಂದ್ಸರಿ ಸ್ವಾಗತವನ್ನು ಕೊಡ್ತೆ.
ಒಂದ್ಸರಿ ನಾವು ಕೊಟ್ಟಿದ್ದು ಊಟಕ್ಕೆ ಸಮಾನ ಕರ್ದಿದ್ಕ ಎಲ್ಲಾರು ಬಂದಿದ್ಕ ನಮ್ಗೆ ಬಹಳ ಖುಷಿ ಆಯ್ತು. ನಾವು ಯೂತ್ ಆಗಿದ್ದೀರಿ, ನಮ್ ಯೂತ್ ಕಾಂಗ್ರೆಸ್ ಲೀಡರ್ ಆಗಿದ್ದಾರೆ, ಒಬ್ರು ಹುಡುಗರು ಎಲ್ಲಾರು ಸೇರ್ಕೊಂಡು ಒಂದು ಚಿಕ್ಕದ ವ್ಯವಸ್ಥೆ ಮಾಡಿದ್ರಿ. ಎಲ್ಲಾರು ಬಂದಿದ್ಕ ನಮ್ಗೆ ಬಹಳ ಖುಷಿ ಆಯ್ತು. ಇದೇ ತರ ಮುಂದಿನ ಬರೋ ದಿನಗಳಲ್ಲಿ ನಾವು ಏನ್ ಮಾಡ್ತೀರಿ ಏನಿಲ್ಲ, ನಾವು ಒಂದಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಜೊತೆಗೆ ನಡಿಕೊಂಡು ಹೋದ್ರೆ ಬಹಳ ಸಂತೋಷ ಆಗುತ್ತೆ. ಯಾವತ್ತೇ ಇಲ್ಲಿ ಭೇದ ಭಾವ ಇರಬಾರ್ದು. ಹಿಂದೂ ಮುಸ್ಲಿಂ ಅನ್ನೋದು ಭೇದ ಭಾವನೆ ಇಲ್ಲ. ಇದೊಂದು ಮೆಸೇಜು ಹೆಗಡೆ ನಗರದಿಂದ ಒಂದು ಮೈನಾರಿಟಿ ಟೀಮ್ ಕೊಡ್ತಾ ಇದೆ. ಇದೊಂದು ಮೆಸೇಜು ಹೆಗಡೆ ನಗರದಿಂದ ಮೈನಾರಿಟಿ ಟೀಮ್ ಅಂತ ಕೊಡ್ತಾ ಇದೀರಿ. ಈ ಮೆಸೇಜ್ ಅನ್ನ ಇಡೀ ಕರ್ನಾಟಕದಲ್ಲೇ ಈ ಮೆಸೇಜ್ ತುಂಬಾ ದೊಡ್ಡದಾಗಿ ಹೋಗ್ಬೇಕು. ನಮ್ಗೆ ಬಹಳ ಸಂತೋಷ ಆಯ್ತು, ಬಹಳ ಖುಷಿ ಆಯ್ತು. ನಾವು ಏನೋ ಒಂದು ನಮ್ ಇದ್ರಾಗಿದ್ದು ನಾವು ಬಂದಿದ್ ನಮ್ಗೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್.